ಎಲ್ಲರಿಗೂ ಜೈ ಭೀಮ್ಗಳು. MS ಕೆಮಿಲ್ ಜಿಡೆ ಬಡಾವಣೆ ಸೇಬ ಕಾಲನಿ ಹತ್ತಿರ ಕೇಂದ್ರ ಬಸ್ ನಿಲ್ದಾಣ ಹಿಂದುಗಡೆ ಇರುವ ಈ ನಮ್ಮ ಏರಿಯಾದಲ್ಲಿ ಹೋದ ವರ್ಷ ಮಾಡಿದಂತೆ ಈ ವರ್ಷ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಮತ್ತು ಬಸವರ ತತ್ವಗಳನ್ನು ಪ್ರಸಾರ ಮಾಡಲಿಕ್ಕೆ ಅವ್ರ ಜಯಂತಿಗಳನ್ನು ಆಚರಣೆ ಮಾಡ್ತಾ ನಾವು ಬಂದಿದ್ದೇವೆ ನಮ್ಮ ಓಣಿಯಲ್ಲಿ. ಅದೇ ರೀತಿ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ಬೇಕಂತೇಳಿ ದಿನಾಂಕ 17/5/2026 ಸಮಯ 5:30 ಗಂಟೆಗೆ ಈ ಒಂದು ಬೃಹತ್ ಆದಂತ ಜಯಂತಿಯನ್ನು ನಾವು ಆಚರಣೆ ಮಾಡ್ಕೊಂಡಿದ್ದೇವೆ. ಈ ಒಂದು ಆಚರಣೆಗಾಗಿ ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಲೋಕಸಭಾ ಸದಸ್ಯರು ಕಲಬುರಗಿ ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಘನ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ಅಲ್ಲಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರ ಕಲಬುರಗಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಅದರಂತೆ ಮುಖ್ಯ ಭಾಷಣಕಾರರಾಗಿ ಕೆ ವೆಂಕಟೇಶ್ ರಾಯಚೂರು ವಿಶ್ವವಿದ್ಯಾಲಯ ಪ್ರೊಫೆಸರ್ ಇವರು ಕೂಡ ಮುಖ್ಯ ಭಾಷಣಕಾರರಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ಪ್ರಸಾರ ಮಾಡಲಿಕ್ಕೆ ಅವರು ಬರ್ತಾ ಇದ್ದಾರೆ. ಅದರಂತೆ ನಮ್ಮ ಕಲಬುರಗಿ ಮಹಾಪೌರರಾದಂಥ ವರ್ಷ ಜೈನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಬಡಾವಣೆಯ ಜಯಂತ್ಸವ ಸಮಿತಿಯ ಅಧ್ಯಕ್ಷರಾದಂಥ ವೈಜನಾಥ್ ಬಾವಿಕಟ್ಟಿ ಅವರು ಕೂಡ ಈ ಒಂದು ಸಮಿತಿಯ ಒಂದು ಉಸ್ತುವಾರಿ ವಹಿಸ್ಕೊಂಡು ಅವ್ರ ನೇತೃತ್ವದಲ್ಲಿ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಸಮಸ್ತ ನಮ್ಮ ಬಡಾವಣೆಯ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಮತ್ತು ಒಂದು ಸಂಘಟನೆಯಲ್ಲಿ ಏನದಂದ್ರೆ ನಾವು ಯಾವ ರೀತಿ ಹಿಂದೆ ನಾವು ಆಚರಣೆ ಮಾಡಿದ್ವು ಜಯಂತಿಗಳನ್ನ, ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯನ್ನು ಅವರ ಆಚರಣೆಗಳನ್ನ ನಮ್ಮ ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಒಂದು ಸತತ ಪ್ರಯತ್ನ ಯಾಕೆ ಅನ್ನೋದನ್ನ ನಮ್ಮ ಮಕ್ಕಳನ್ನ ಭವಿಷ್ಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳನ್ನ ಇಟ್ಕೊಂಡು ಅವರು ಕೂಡ ಬುದ್ಧರ ನಡೆ ಮತ್ತು ಬಾಬಾ ಸಾಹೇಬರ ಒಂದು ಅಕ್ಷರ ಜ್ಞಾನದಿಂದ ಮುಂದೆ ಬಂದು ಮತ್ತು ಬಸವಣ್ಣನವರ ಜಾತಿಯ ಪದ್ಧತಿಯನ್ನು ಯಾವುದೇ ರೀತಿಯಿಂದ ಅವರನ್ನ ಅಡೆತಡೆ ಅಂದ್ರೆ ಅವರನ್ನ ಜೀವನದಲ್ಲಿ ಯಾವುದೂ ತೊಂದರೆಗಳನ್ನ ಆಗ್ಲಾರ್ದಂಗೆ ತತ್ವಗಳನ್ನ ಅಳವಡಿಸ್ಕೊಂಡು ಅವರನ್ನ ಈ ಒಂದು ಜಯಂತಿಗಳನ್ನ ಆಚರಣೆ ಮಾಡುವ ಮುಖಾಂತರ ಬಾಬಾ ಸಾಹೇಬ ಬುದ್ಧರ ಒಂದು ಬಸವರ ತತ್ವಗಳನ್ನ ಆಚರಣೆ ಮಾಡುತ್ತಾ ಅವರು ಇಡೀ ಜೀವನವನ್ನೇ ಪರಿವರ್ತನೆ ಮಾಡ್ಕೊಳ್ಳಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಸಮಸ್ತ ಕಲಬುರಗಿಯ ಎಲ್ಲ ಬುದ್ಧ ಮತ್ತು ಬಸವ ಅಂಬೇಡ್ಕರ್ ಅನ್ವಯಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮ ಒಂದು ಮೀಡಿಯಾ ಮುಖಾಂತರ ನಾನು ಎಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಸರ್ ನಾವು ನಮ್ಮ ಬಡಾವಣೆಯಲ್ಲಿ SSLC PUC ಡಿಗ್ರಿ ಓದಿರ್ತಕ್ಕಂಥ ಮಕ್ಕಳಿಗೆ 75%ಕ್ಕಿಂತಲೂ ಹೆಚ್ಚಿನ ಅಂಕಗಳ ಪಡೆದವರಿಗೆ ಸನ್ಮಾನ ಇದೆ. ಅದೇ ರೀತಿ ಹೊಸದಾಗಿ ನೌಕರಿ ತಗೊಂಡವರಿಗೆ ಮತ್ತು ರಿಟೈರ್ಮೆಂಟ್ ಆದವರಿಗೆ ಸನ್ಮಾನ ಇದೆ. ಅದೇ ರೀತಿ ನಮ್ಮ ಓಣಿಯಲ್ಲಿ ಬುದ್ಧರ ಮತ್ತು ಬಾಬಾ ಸಾಹೇಬರ ಒಂದು ತತ್ವಗಳನ್ನು ಅಳವಡಿಸಿಕೊಂಡು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಮಹಾನಿಗಳನ್ನು ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ನಮ್ಮ ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹಕ್ಕೆ ಅಂದ್ರೆ ಯಾವ ರೀತಿ ಬುದ್ಧರನ್ನ ಬಸವಣ್ಣನನ್ನ ಮತ್ತು ಅಂಬೇಡ್ಕರನ್ನ ಅಳವಡಿಸ್ಕೊಂಡ್ರೆ ಯಾವ ರೀತಿ ಮುಂದೆ ಹೋಗ್ತೇವೆ ಅಂತಕ್ಕಂಥ ಒಂದು ವಿಚಾರಗಳನ್ನ ಇಟ್ಕೊಂಡು ನಮ್ಮ ಓಣಿಯಲ್ಲಿ ಆಗಿರ್ತಕ್ಕಂಥ ಒಳ್ಳೆ ಆಫೀಸರ್ಸ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, AWಗಳು, ಒಳ್ಳೆ ಆಫೀಸರ್ ಅಂದ್ರೆ XIDCಗಳು, ಆಮೇಲೆ ಒಳ್ಳೆ ಟೀಚರ್ಸ್ಗಳನ್ನು ಅವರು ಕಾರ್ಯರೂಪ ಅಂದ್ರೆ ಅವರ ಕರ್ತವ್ಯದಲ್ಲಿ ಉನ್ನತ ಅಳವಡಿಸ್ಕೊಂಡು ಸಮಾಜಕ್ಕೆ ಬುದ್ಧರ ಮತ್ತು ಬಸವಣ್ಣನವರ ಮತ್ತು ಬಾಬಾ ಸಾಹೇಬರ ತತ್ವಗಳನ್ನು ಆಚರಣೆ ಮಾಡುವ ನಿಟ್ಟಿನಲ್ಲಿ ಅವ್ರು ಏನ್ ಕೆಲಸ ಮಾಡತ್ತಾರ ಅಂತ ಒಂದು ಕಾರ್ಯರೂಪಗಳು ಮಕ್ಕಳಲ್ಲಿ ಬರ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೂ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಸರ್. ಒಂದು ಅತಿ ವಿಜೃಂಭಣೆ ಕಲಬುರಗಿಯಲ್ಲಿ ಆಗಲಾರದೆ ಇರ್ತಕ್ಕಂಥ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಾವು ಗುಲ್ಬರ್ಗದಲ್ಲಿ ಮಾಡ್ಬೇಕಂತ ನಿಟ್ಟಿನಲ್ಲಿ ಇವತ್ತಿಂತ ಒಂದು ದೊಡ್ಡ ಕಾರ್ಯಕ್ರಮ ನಾವು ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವ್ರನ್ನ ಕರೆಸಿ ಅವರನ್ನ ತತ್ವಗಳನ್ನು ಪ್ರಸಾರ ಮಾಡ್ಲಿಕ್ಕೆ ನಾವು ಅತಿ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಕಲಬುರಗಿ ಜನತೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿ, ಅವರನ್ನ ಒಂದು ಮಕ್ಕಳಿಗೆ ಪ್ರೋತ್ಸಾಹಿಸ್ಲಿ ಅಂತ ಕೇಳಿ ಅವರೆಲ್ಲರಿಗೂ ನಾನು ಕೈ ಮುಟ್ಟಿ ಕೇಳ್ಕೊಳ್ಳೋದು. ಜೈ ಭೀಮ್ ಸರ್.